ಭಗತ್ ಸಿಂಗ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಧೀರ ಯೋಧರಲ್ಲಿ ಒಬ್ಬರು. ಅವರು 1907ರಲ್ಲಿ ಪಂಜಾಬ್ನಲ್ಲಿ ಜನಿಸಿದರು. ಬಾಲ್ಯದಿಂದಲೇ ದೇಶಭಕ್ತಿ ಅವರ ಹೃದಯದಲ್ಲಿ ತುಂಬಿತ್ತು. ಜಲಿಯನ್ವಾಲಾ ಬಾಗ್ ಹತ್ಯಾಕಾಂಡದ ಘಟನೆ ಅವರ ಮನಸ್ಸಿನಲ್ಲಿ ಗಾಳವಾದ ಪರಿಣಾಮ ಬೀರಿತು. ಬ್ರಿಟಿಷರ ಅನ್ಯಾಯವನ್ನು ನೋಡಿದ ಅವರು ದೇಶವನ್ನು ಸ್ವತಂತ್ರಗೊಳಿಸುವ ಸಂಕಲ್ಪ ಕೈಗೊಂಡರು. ಭಗತ್ ಸಿಂಗ್ ಯುವಕರಲ್ಲಿ ಧೈರ್ಯ ಮತ್ತು ದೇಶಭಕ್ತಿಯನ್ನು ಮೂಡಿಸಿದರು. ಲಾಹೋರ್ನಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ಸ್ಯಾಂಡರ್ಸ್ನ ಹತ್ಯೆ ಮೂಲಕ ಅವರು ಬ್ರಿಟಿಷ್ ಸರ್ಕಾರಕ್ಕೆ ತೀವ್ರ ಸಂದೇಶ ನೀಡಿದರು. ನಂತರ ದೆಹಲಿ ಕೇಂದ್ರ ವಿಧಾನಸಭೆಯಲ್ಲಿ ಬಾಂಬ್ ಎಸೆದು ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದರು. ಅವರ ಉದ್ದೇಶ ಹಿಂಸೆಯಲ್ಲ, ಜನರ ಗಮನ ಸೆಳೆಯುವುದು ಮತ್ತು ಸ್ವಾತಂತ್ರ್ಯದ ಅಗತ್ಯವನ್ನು ತಿಳಿಸುವುದು. ಬಂಧನಕ್ಕೊಳಗಾದ ನಂತರವೂ ಅವರು ಅಚಲ ಮನೋಬಲದಿಂದ ಹೋರಾಟ ಮುಂದುವರಿಸಿದರು. ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಕೈದಿಗಳ ಹಕ್ಕಿಗಾಗಿ ಹೋರಾಡಿದರು. ಕೊನೆಗೆ 1931ರ ಮಾರ್ಚ್ 23ರಂದು ಅವರನ್ನು ಫಾಸಿಗೆ ಹಾಕಲಾಯಿತು. ಅವರ ತ್ಯಾಗ ಭಾರತೀಯರ ಹೃದಯದಲ್ಲಿ ಅಮರವಾಗಿದೆ. ಭಗತ್ ಸಿಂಗ್ ಅವರ ಜೀವನ ಯುವಕರಿಗೆ ಸ್ಫೂರ್ತಿದಾಯಕ. ಅವರ ಧೈರ್ಯ, ತ್ಯಾಗ ಮತ್ತು ದೇಶಪ್ರೇಮ ಸದಾ ನಮ್ಮನ್ನು ಪ್ರೇರೇಪಿಸುತ್ತಾ